ನಮಸ್ಕಾರ ಎಲ್ರಿಗೂ, ದಿಸ್ ಇಸ್ ಪ್ರತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ವ್ಲಾಗ್ಗೆ. ಇವತ್ತು ಮೊದಲನೇ ವಿಡಿಯೋ ಜೊತೆ ಬಂದಿದ್ದೀನಿ ಆ್ಯಂಡ್ ಮೊದಲನೇ ವಿಡಿಯೋ ಕೂಡ K9 ವೈರ್ಲೆಸ್ ಮೈಕ್ರೋಫೋನ್ ಬಗ್ಗೆನೇ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಇವಾಗ ತಾನೇ ಯಾರು ಆರಂಭ ಮಾಡಿದ್ದೀರಾ, ಸೊ ಅವರೆಲ್ಲ ತುಂಬ ಇನ್ವೆಸ್ಟ್ ಮಾಡ್ತೀರಾ ಈ ಮೈಕ್ನ ನೀವು ಯೂಸ್ ಮಾಡ್ಬೋದು. ಹೊಸಬ್ರಿಗೆ ಈ K9 ವೈರ್ಲೆಸ್ ಮೈಕ್ರೋಫೋನ್ ಮೈಕ್ ತುಂಬ ಯೂಸ್ಫುಲ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ರಿವ್ಯೂ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು ನಿಮಗೆ. ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ ಆಯಿತಾ, ಯಾವುದೇ ರೀತಿ ಫೇಕ್ ಅಂತೂ ನಾನು ಹೇಳಲ್ಲ. ಆ್ಯಂಡ್ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೈಕ್ ಅನ್ಬಾಕ್ಸಿಂಗ್ ನೋಡಿ, ಈ ಥರ ಇದೆ. ಉಲ್ಟಾ ತೆಗೆದ್ಬಿಟ್ಟು ನಾನು ಓಕೆ ಈ ಥರ ಇದೆ. ಆ್ಯಂಡ್ ನಿಮಗೆ 2 ಮೈಕ್ ಬರುತ್ತೆ. ಇದು ಒಂದು ರಿಸೀವರ್ ಕೊಟ್ಟಿರ್ತಾರೆ ಮತ್ತು ಒಂದು ಕೇಬಲ್ ಬರುತ್ತೆ. ಓಕೆನಾ, ಹೇಗಿದೆ. ಮೈಕ್ ಕೂಡ ತುಂಬ ಒಳ್ಳೆಯದಿದೆ ಆ್ಯಂಡ್ ರಿಸೀವರ್ ಕೂಡ ತುಂಬ ಒಳ್ಳೆಯದಿದೆ. C-Pin ಫೋನ್ ಅವರು ಯೂಸ್ ಮಾಡ್ಬೋದು, ಆ್ಯಂಡ್ರಾಯ್ಡ್ ಫೋನ್ಸ್, ಐಫೋನ್ಸ್ ಅವರು ಕೂಡ ಯೂಸ್ ಮಾಡ್ಬೋದು. ಐಫೋನ್ಗೆ ಅಂತ ಎಕ್ಸ್ಟ್ರಾ ಒಂದು ಐಫೋನ್ಗೂ ಕೂಡ ಯೂಸ್ ಮಾಡ್ಬೋದು ರಿಸೀವರ್ ಹಾಕಿ. ಇದು C-Pinಗೆ ಮಾತ್ರ, ಈ ರಿಸೀವರ್ ಉಂಟಲ್ಲ C-Pinಗೆ ಮಾತ್ರ ಯೂಸ್ ಮಾಡಲಿಕ್ಕಾಗೋದು. ಇದನ್ನು ನೀವು ಐಫೋನ್ಗೆ ಯೂಸ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ಹೀಗೆ ಪ್ಲಗ್ ಮಾಡಿದರೆ ಆಯಿತು. ಆ್ಯಂಡ್ ನಿಮಗೆ ಇದರಲ್ಲಿ ಈ ಮೈಕಲ್ಲಿ ನಿಮಗೆ ಈ ಮೈಕ್ರೋಫೋನ್ ಸೆಟ್ಟಲ್ಲಿ ಆ್ಯಂಡ್ ನಿಮಗೆ 2 ಮೈಕ್ ಕೊಡ್ತಾರೆ, ಒಂದು ರಿಸೀವರ್ ಕೊಡ್ತಾರೆ ಈ ಥರ, ಮತ್ತು ಇದರಲ್ಲಿ ನಿಮಗೆ ಒಂದು ಚಾರ್ಜರ್ ಕೇಬಲ್ ಕೊಡ್ತಾರೆ. ಇವಾಗ ನೀವು ನನ್ನ ವಾಯ್ಸ್ನ ಹೇಗೆ ಕೇಳ್ತಾ ಇದ್ದೀರಾ ಅಂದರೆ ಡೈರೆಕ್ಟ್ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಇವಾಗ ನಾನು ನಿಮಗೆ ಫೋನ್ಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಓಕೆನಾ, ಇದ್ರದ್ದು ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಇದ್ರದ್ದು ಚಾರ್ಜಿಂಗ್ ಬಂದುಬಿಟ್ಟು ನಿಮಗೆ 6 ಅವರ್ಸ್ ಬರುತ್ತೆ, ಕಂಪಲ್ಸರಿ 6 ಅವರ್ಸ್ ಅಂತೂ ಬರುತ್ತೆ. ಆ್ಯಂಡ್ ಈ ಕೇಬಲಲ್ಲಿ ನಿಮಗೆ ಓಕೆ ಮೈಕ್ ಚಾರ್ಜ್ ಮಾಡಲಿಕ್ಕೆ ಈ ಥರ ಕೊಟ್ಟಿದ್ದಾರೆ ಪಿನ್ನು. ಆ್ಯಂಡ್ ನಿಮಗೆ ರಿಸೀವರ್ ಕೂಡ ಚಾರ್ಜ್ ಮಾಡ್ಬೋದು, ಈ ಥರ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಇದನ್ನು ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ವಾಯ್ಸ್ ಕ್ಲಿಯಾರಿಟಿ ಹೇಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನೀವು ಈ ಮೈಕಲ್ಲಿ ನನ್ನ ವಾಯ್ಸ್ನ ಕೇಳ್ತಾ ಇದ್ದೀರಾ. ಆ್ಯಂಡ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಈ ಮೈಕ್ ತುಂಬ ಅಂದರೆ ತುಂಬ ಮಿಡ್ಲ್ ಕ್ಲಾಸ್ ನಮ್ಮಂಥವ್ರಿಗೆ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ಸೊ ಯೋಚನೆ ಮಾಡ್ದಿರಾ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಬಜೆಟ್ ಫ್ರೆಂಡ್ಲಿ ಅಲ್ವಾ, ನೋ ಪ್ರಾಬ್ಲಮ್, ಏನು ಇಶ್ಯೂಸ್ ಇಲ್ಲ. ಜಸ್ಟ್ ನಿಮಗೆ ನಾನು ತೊಗೊಂಡಿರೋದು ಇದನ್ನು ಜಸ್ಟ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ, 420 ರುಪೀಸ್ಗೆ ತೊಗೊಂಡಿದ್ದೀನಿ. ಇದೇ ಮೈಕ್ನ ಕೆಲವರೆಲ್ಲ ಅಮೆಝಾನಲ್ಲಿ 650 ತೊಗೊಂಡಿದ್ದಾರೆ, ಅಂದರೆ 1000 ಒಳಗಡೆ ಪರ್ಚೇಸ್ ಮಾಡಿದ್ದಾರೆ. ನೋ, ಆ ಥರ ಏನೂ ಇಲ್ಲ. ನೀವು ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ಜಸ್ಟ್ 420 ರುಪೀಸ್ಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮೈಕ್, ನೋ ಪ್ರಾಬ್ಲಮ್. ಇವೆಲ್ಲ ನೀವು ಯೂಟ್ಯೂಬರ್ಸ್ ಆದರೆ ಹೆಚ್ಚು ಬಜೆಟ್ನ ಹಾಕ್ಬಿಟ್ಟು ಒಳ್ಳೆ ತೊಗೊಂಡು ಮಾಡಬೇಕಂಥದ್ದು ಏನೂ ಇಲ್ಲ. ಇದ್ದವ್ರು ಮಾಡಿ, ತೊಂದರೆ ಇಲ್ಲ. ಬಟ್ ನನ್ನ ವೈಯಕ್ತಿಕ ಹೇಳೋದಾದರೆ ನೀವು ಯೂಟ್ಯೂಬರ್ಸ್ ಇದ್ದೀರಾ ಅಂದರೆ ಇದು ನಿಮಗೆ ಬೆಸ್ಟ್, ಸಾಕು. ಸ್ಟಾರ್ಟಿಂಗಲ್ಲಿ ಏನು ಬೇಕು, ಹೇಗೆ ಬೇಕು ಅದಿದೆ ನಿಮ್ಮ ಕೈಲಿ, ಸಾಕು ಅಷ್ಟೇ. ಓಕೆ, ಆ್ಯಂಡ್ ನೀವೇನಾದರೂ ಇಬ್ಬರು ಮಾಡ್ತಾ ಇದ್ರೆ ಆ್ಯಂಡ್ ನಿಮಗೆ ಡಬಲ್ ಮೈಕ್ ಕೂಡ ಯೂಸ್ ಆಗುತ್ತೆ, ಅವ್ರಿಗೊಂದು ನಿಮಗೊಂದು ಆ ಥರ. ಆ್ಯಂಡ್ ಕೇಬಲ್ ಚೆನ್ನಾಗಿದೆ ಇದು. ಓಕೆ, ಆ್ಯಂಡ್ ನಿಮಗೆ ಮತ್ತೆ ಅದೇ ಐಫೋನ್ ಕನೆಕ್ಟರ್ ಕೊಟ್ಟಿದ್ದಾರೆ, ನೀವು ಐಫೋನ್ಗೂ ಕೂಡ ಕನೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್, ಏನು ಇಶ್ಯೂ ಇಲ್ಲ. ಆ್ಯಂಡ್ ಮತ್ತೆ ನಿಮಗೆ ಹೇಳೋದಾದರೆ ಜೆನ್ಯೂನ್ ಆಗಿ ಹೇಳಿದ್ದೀನಿ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಆ್ಯಂಡ್ ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಆ್ಯಂಡ್ ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಸೊ ಪ್ಲೀಸ್ ಮಿಸ್ ಮಾಡ್ತೀರಾ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವ ವಿಡಿಯೋದಲ್ಲಿ ನಾನು ಸಿಗಬೇಕು ಅಂತ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.